ಪ್ರಸಾದನ ಕುಟುಂಬವೆಂದರೆ ಆ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಬಹಳ ಶ್ರೀಮಂತವಾದ ಕುಟುಂಬ. ಅವರಿಗೆ ಪ್ರಸಾದ್ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಅನ್ನುವ ದೊಡ್ಡ ಫ್ಯಾಕ್ಟರಿ ಇರುತ್ತಾ ಇತ್ತು. ನೂರಾರು ಜನ ಕಾರ್ಮಿಕರು ಅವರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರಸಾದನಿಗೆ ಒಬ್ಬನೇ ಒಬ್ಬ ಮಗ ರಮೇಶ್. ರಮೇಶನಿಗೆ ಮಾತ್ರ ತಂದೆಯ ಶ್ರೀಮಂತಿಕೆ ಆಸ್ತಿಗಿಂತ ಸೊಸೈಟಿಯಿಂದಲೇ ಬೆಳಿಬೇಕು ಅಂತ ದೃಢ ಸಂಕಲ್ಪ ಹೆಚ್ಚು. ತಂದೆಯ ಹೆಸರು ಉಪಯೋಗಿಸದೆ ಸ್ವಂತ ಪ್ರತಿಭೆಯಿಂದ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಸಾಧಿಸಿರುತ್ತಾನೆ. ಒಂದು ದಿನ, ರಮೇಶು, ನಮ್ಮ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಎಷ್ಟು ದೊಡ್ಡದು ಅಂತ ನಿಂಗೆ ಗೊತ್ತಲ್ವಾ? ಸುತ್ತಮುತ್ತಲಿನ ಗ್ರಾಮದಲ್ಲಿಯೇ ನಮ್ಮ ಫ್ಯಾಕ್ಟರಿ ಟಾಪ್. ಈಗ ನಾನು ರಿಟೈರ್ಮೆಂಟ್ ತಗೋಬೇಕು ಅಂದ್ಕೊಂಡಿದ್ದೀನಿ. ನೀನೇನಕ್ಕೆ ಹೊರಗಡೆ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಸಾಫ್ಟ್ವೇರ್ ಮ್ಯಾನೇಜರ್ ಜೊತೆ ಮಾತನ್ನ ಕೇಳೋದು? ಅದರ ಬದಲು ನಮ್ಮ ಬಿಸ್ನೆಸ್ ನೋಡ್ಕೊಪ್ಪ ಮಗನೇ. ಹೌದು ರಮೇಶು, ನಿಮ್ಮ ತಂದೆ ಹೇಳೋದು ನಿಜನೇ. ನಮಗೆ ಅಷ್ಟು ದೊಡ್ಡ ಫ್ಯಾಕ್ಟರಿ ಇದೆ ಅಲ್ವಾ? ನೀನು ಈ ಸಾಫ್ಟ್ವೇರ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕಣ್ಣು ಹಾಳು ಮಾಡ್ಕೊಳ್ಳೋದೇನಕ್ಕೆ? ಅಮ್ಮ, ಅಪ್ಪ, ನೀವು ಕಷ್ಟಪಟ್ಟು ನಿರ್ಮಿಸಿದ ಫ್ಯಾಕ್ಟರಿ ಅಂದ್ರೆ ನನಗೆ ತುಂಬಾ ಗೌರವ. ಆದ್ರೆ ನನ್ನ ಸ್ವಂತ ಕಾಲಿನ ಮೇಲೆ ನಾನು ನಿಲ್ಲೋದೇ ನನಗಿಷ್ಟ. ನನ್ನ ಸ್ವಂತ ಶಕ್ತಿಯಿಂದ ನಾನು ಸಾಫ್ಟ್ವೇರ್ ರಂಗದಲ್ಲಿ ಬಹಳ ಮೆರಿಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದವಿದ್ದರೆ ಸಾಕು. ನಿನ್ನ ಕಾನ್ಫಿಡೆನ್ಸ್ ನನಗೆ ಹಿಡಿಸಿದ ರಮೇಶ್. ಆದ್ರೆ ಬಿಸ್ನೆಸ್ ಅಲ್ಲಿರೋ ಹಾಗೆ ಸಾಫ್ಟ್ವೇರ್ ಅಲ್ಲಿ ಕೂಡ ಒತ್ತಡ ಇರುತ್ತೆ. ನೀನು ಅದರಲ್ಲಿ ದೃಢವಾಗಿ ನಿಂತರೆ ಸಾಕು. ಹೀಗಿರುವಾಗ ರಮೇಶ್ ಪ್ರಸ್ತುತ ಸಾಫ್ಟ್ವೇರ್ ಉದ್ಯೋಗ ಮಾಡುತ್ತಾ ಇರುವಾಗಲೇ ಅವನಿಗೆ ಇಂಟರ್ಮೀಡಿಯೇಟ್ ಅಲ್ಲಿ ಪರಿಚಯವಾದ ಅನಾಮಿಕಾ ಅಂದರೆ ಬಹಳ ಪ್ರೇಮ, ಇಷ್ಟ. ಅನಾಮಿಕಾ ಬಹಳ ಮಧ್ಯಮ ತರಗತಿ ಕುಟುಂಬದ ಹುಡುಗಿ. ಆಕೆ ತಂದೆ ರಾಮಯ್ಯ ಒಂದು ಚಿಕ್ಕ ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಇದ್ದನು. ತಾಯಿ ಜಾನಕಿ ಗೃಹಿಣಿ. ರಮೇಶ್ ಅನಾಮಿಕರು ಆವಾಗವಾಗ ಪಾರ್ಕ್ ಅಲ್ಲಿ ಭೇಟಿಯಾಗಿ ತಮ್ಮ ಭಾವನೆಗಳನ್ನು ಹಂಚ್ಕೋತಾ ಇದ್ರು. ಹೀಗಿರುವಾಗ ಅನಾಮಿಕಾ ಮನೆಯಲ್ಲಿರುವಾಗ ಒಂದು ದಿನ ಅನಾಮಿಕಾ ರಮೇಶನಿಗೆ ಫೋನ್ ಮಾಡುತ್ತಾಳೆ. ರಮೇಶ್, ನನಗೆ ತುಂಬಾ ಭಯವಾಗ್ತಾ ಇದೆ. ನಮ್ ತಂದೆ ನನಗೆ ಮದುವೆ ಸಂಬಂಧ ನೋಡಲಿಕ್ಕೆ ಶುರು ಮಾಡಿದ್ದಾರೆ. ಅನಾಮಿಕಾ, ನೀನು ದಿಗ್ಲು ಪಡ್ಬೇಡ. ನಾನು ನಿಮ್ ತಂದೆ ಹತ್ರ ಬಂದು ಮಾತಾಡ್ತೀನಿ. ಹಾಗೆ ನಮ್ಮ ಅಮ್ಮ ಅಪ್ಪನ ಕೂಡ ಒಪ್ಪಿಸ್ತೀನಿ. ತಡ ಮಾಡ್ಬೇಡ ರಮೇಶ್, ನಮ್ಗೆ ಹೆಚ್ಚು ಟೈಮ್ ಇಲ್ಲ. ಅನಾಮಿಕಾ ಕಾಲ್ನ ಕಟ್ ಮಾಡುತ್ತಾಳೆ. ಏನು ಅಂದ್ರೆ, ನಮ್ಮ ಅನಾಮಿಕಂಗೆ ಮೊನ್ನೆ ಒಂದು ಒಳ್ಳೆ ಸಂಬಂಧ ಬಂದಿತ್ತಲ್ವಾ? ಆ ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ದಾರೆ. ಆ ಹುಡುಗನ ಜೊತೆ ಮದುವೆ ಆದ್ರೆ ನಮ್ಮ ಅನಾಮಿಕಳ ಜೀವನ ಹಾಯಾಗಿ ಕಳೆದು ಹೋಗುತ್ತೆ ರೀ. ಹೌದು ಜಾನಕಿ, ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ. ಆ ವಿಷಯ ನಮ್ಮ ಅನಾಮಿಕಂಗೆ ಕರೆದು ಕೇಳೋಣ. ಅಪ್ಪ, ಅಮ್ಮ, ನನಗೆ ಈ ಸಂಬಂಧಗಳು ಬೇಡ. ನಾನು ರಮೇಶ್ನ ಪ್ರೇಮಿಸ್ತಾ ಇದ್ದೀನಿ. ಅವನು ಪ್ರಸಾದ್ ಅವರ ದೊಡ್ಡ ಮಗ. ಬಹಳ ಶಿಸ್ತಿನ ಹುಡುಗ. ಪ್ರಸಾದ್ ಅವರ ಮಗನ? ಅವರು ಬಹಳ ದೊಡ್ಡವರಲ್ಲಮ್ಮ ತಾಯಿ. ನಾವೇನೋ ಮಧ್ಯಮ ತರಗತಿ ಕುಟುಂಬದವರು. ಅವರು ನಮ್ಮ ಸಂಬಂಧನ ಒಪ್ಕೋತಾರ ಹೇಳು? ಅಪ್ಪ, ರಮೇಶನಿಗೆ ದುಡ್ಡಿನ ಗರ್ವವಿಲ್ಲ. ಅವನು ನನ್ನನ್ನು ಬಹಳ ಪ್ರೇಮದಿಂದ ನೋಡ್ಕೋತಾನೆ. ರಮೇಶ್ ಅನಾಮಿಕರ ಪ್ರೇಮದ ವಿಷಯ ತಿಳಿದ ನಂತರ ರಾಮಯ್ಯ ರಮೇಶ್ನನ್ನು ಮನೆಗೆ ಕರೆಸುತ್ತಾನೆ. ಅಪ್ಪ ರಮೇಶ್, ನೀನು ನಮ್ಮ ಹುಡುಗಿ ಪ್ರೇಮಿಸ್ಕೊತಾ ಇರೋ ವಿಷಯ ನನಗೆ ನಮ್ಮ ಮಗಳು ಹೇಳಿದ್ದಾಳೆ. ಆದ್ರೆ ನಿಮ್ಮ ಅಮ್ಮ ಅಪ್ಪನಿಗೆ ಈ ವಿಷಯ ಗೊತ್ತಾ? ಇನ್ನೂ ಇಲ್ಲ ಅಂಕಲ್. ಆದ್ರೆ ನಾನೊಂದು ಒಳ್ಳೆ ಸಮಯ ನೋಡಿ ನಮ್ಮ ಅಮ್ಮ ಅಪ್ಪನಿಗೆ ಅನಾಮಿಕಳನ್ನು ಪರಿಚಯ ಮಾಡಿಸ್ತೀನಿ. ನನ್ನ ಪ್ರೇಮನ ಅವರು ಅಂಗೀಕರಿಸ್ತಾರೆ ಅಂತ ನಂಬಿಕೆ ನನಗಿದೆ. ಸರಿಯಪ್ಪ, ಎಲ್ಲ ಒಳ್ಳೆದೇ ಆಗ್ಬೇಕು. ಹೀಗಿರುವಾಗ ಒಂದು ದಿನ ರಮೇಶ್ ಅನಾಮಿಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಮ್ಮ, ಅಪ್ಪ, ಅವಳು ಅನಾಮಿಕಾ. ನಾನು ಅನಾಮಿಕಳನ್ನು ಇಂಟರ್ಮೀಡಿಯೇಟ್ ನಿಂದ ಪ್ರೇಮಿಸ್ತಾ ಇದ್ದೀನಿ. ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಏನು ರಮೇಶ್ ನೀನನ್ನೋದು? ನಿನಗಾಗಿ ನಾನು ದೊಡ್ಡ ದೊಡ್ಡ ಸಂಬಂಧಗಳನ್ನು ನೋಡ್ತಾ ಇದ್ರೆ ನೀನು ಒಬ್ಬ ಬಡ ಹುಡುಗಿನ ಕರ್ಕೊಂಡ್ಬಂದು ಮದುವೆ ಮಾಡ್ಕೋತೀನಿ ಅಂತ್ಯಾ? ನಾನು ಇದಕ್ಕೆ ನಿಜಕ್ಕೂ ಒಪ್ಕೊಳ್ಳೋದಿಲ್ಲ. ರಮೇಶು, ನಿಮ್ಮ ಅಮ್ಮ ಹೇಳೋದನ್ನ ಕೇಳು. ಅವರ ಅಂತಸ್ತು ಬೇರೆ, ನಮ್ಮ ಅಂತಸ್ತು ಬೇರೆ. ಮದುವೆ ಅಂದ್ರೆ ಬರೀ ಪ್ರೇಮ ಒಂದೇ ಅಲ್ಲ, ಎರಡು ಕುಟುಂಬಗಳ ಗೌರವ. ರಮೇಶ್, ನೀನು ಈ ಹುಚ್ಚುತನದಿಂದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಈ ಕ್ಷಣದಿಂದ ನಮ್ಮ ಮನೆ ಬಾಗಿಲು ನಿನಗೆ ಮುಚ್ಚೋಗತ್ತೆ. ನಿನಗೆ ನಮ್ಮ ಆಸ್ತಿಯಲ್ಲಿ ಒಂದು ಪೈಸಾ ಕೂಡ ಸಿಕ್ಕೋದಿಲ್ಲ. ಸರಿಯಮ್ಮ, ನನಗೆ ನಿಮ್ಮ ಆಸ್ತಿ ಬೇಡ. ನಿಮಗೆ ನನ್ನಿಷ್ಟಕ್ಕಿಂತ ಆಸ್ತಿ ಅಂತಸ್ತುಗಳು ಹೆಚ್ಚಾಯ್ತಾ? ನಾನು ನಿಮ್ಮ ಆಸ್ತಿ ಮೇಲೆ ಆಧಾರ ಇಟ್ಟು ಬದುಕ್ತಾ ಇಲ್ಲ. ನನ್ನ ಸಾಫ್ಟ್ವೇರ್ ಕೆಲಸದಿಂದ ನಾನು ಅನಾಮಿಕಳನ್ನ ಬಹಳ ಗೌರವದಿಂದ ನೋಡ್ಕೋಬಲ್ಲೆ. ನನ್ನ ಇಷ್ಟಕ್ಕೆ ಬೆಲೆ ಇಲ್ಲದ ಮನೆಯಲ್ಲಿ ನಾನು ಇರೋದಿಲ್ಲ. ನಾನು ಈ ಕ್ಷಣವೇ ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ. ರಮೇಶ್ ಆ ಕ್ಷಣವೇ ಆ ಮನೆಯಿಂದ ಹೊರಗಡೆ ಕಾಲಿಡುತ್ತಾನೆ. ಕೆಲವು ದಿನಕ್ಕೆ ರಮೇಶ್ ಅನಾಮಿಕಾ ರಾಮಯ್ಯ ಜಾನಕಿ ಸಮಕ್ಷಮದಲ್ಲಿ ಸಾದಾ ಸೀದವಾಗಿ ಮದುವೆ ಮಾಡಿಕೊಳ್ಳುತ್ತಾರೆ. ಒಂದು ಬಾಡಿಗೆ ಮನೆಯಲ್ಲಿ ಸಂಸಾರವಿರುತ್ತಾರೆ. ಮದುವೆಯ ನಂತರ ರಮೇಶ್ ಸಾಫ್ಟ್ವೇರ್ ಕೆಲಸ ಮಾಡುತ್ತಾ ಅನಾಮಿಕಳನ್ನು ಬಹಳ ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಕೆಲವು ವರ್ಷಗಳಿಗೆ ಅವರಿಗೆ ಹರೀಶ್ ನವ್ಯ ಹುಟ್ಟುತ್ತಾರೆ. ಈಗ ಆ ಮನೆ ಮಕ್ಕಳ ಸಂಭ್ರಮದಿಂದ ಪ್ರಶಾಂತವಾಗಿರುತ್ತದೆ. ವರ್ಷಗಳು ಕಳೆದು ಹೋಗುತ್ತದೆ.
ಹರೀಶ್ ನವ್ಯ ಈಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಆದ್ರೆ ಒಂದು ದಿನ ರಮೇಶನ್ಗೆ ಘೋರವಾದ ಸೊಂಟ ನೋವು ಬರುತ್ತದೆ. ಅನಾಮಿಕಾ, ಈ ದಿನ ನನಗೆ ಸೊಂಟ ನೋವು ತುಂಬಾ ಹೆಚ್ಚಾಗಿದೆ. ಮೊದಲು ಇದನ್ನ ಮಾಮೂಲಿ ನೋವು ಅಂದ್ಕೊಂಡೆ, ಆದ್ರೆ ಈಗ ನಿಜಕ್ಕೂ ನಡಿಲಾರ್ದೆ ಹೋಗ್ತಾ ಇದ್ದೀನಿ. ಅಯ್ಯೋ, ಹೀಗಾದ್ರೆ ಹೇಗೆ ರೀ? ಈಗ್ಲೇ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಬೇಡ ಅನಾಮಿಕಾ, ಇದಕ್ಕೆ ಅಷ್ಟು ಟೆನ್ಷನ್ ಪಡಬೇಕಾದ ಅಗತ್ಯವಿಲ್ಲ. ಪ್ರೆಸೆಂಟ್ ಟೆಂಪ್ರರಿ ಪೇನ್ ಕಿಲ್ಲರ್ ಹಾಕೋತೀನಿ, ಸರಿ ಹೋಗುತ್ತೆ. ರಮೇಶ್ ಮಾರನೇ ದಿನಕ್ಕೆ ಆ ನೋವು ಕಡಿಮೆಯಾಗುತ್ತದೆ ಅಂತ ಅಂದುಕೊಳ್ಳುತ್ತಾನೆ. ಆದರೆ ಎರಡನೇ ದಿನ ರಮೇಶನ ಪರಿಸ್ಥಿತಿ ಪೂರ್ತಿಯಾಗಿ ಕ್ಷೀಣಿಸುತ್ತದೆ. ರಮೇಶನ ಶರೀರ ಪೂರ್ತಿಯಾಗಿ ಪಕ್ಷಪಾತಕ್ಕೆ ಗುರಿಯಾಗಿ ಮಂಚದ ಪಾಲಾಗುತ್ತಾನೆ. ಡಾಕ್ಟರ್ ರಮೇಶ್ನನ್ನು ಪರೀಕ್ಷಿಸುತ್ತಾರೆ. ಅಮ್ಮ ಅನಾಮಿಕಾ, ರಮೇಶ್ ಅವರಿಗೆ ಬಂದಿದ್ದು ಬೆನ್ನು ಮೂಳೆಗೆ ಸಂಬಂಧಿಸಿದ ಒಂದು ಅಪರೂಪವಾದ ವ್ಯಾಧಿ. ಇದಕ್ಕೆ ನಮ್ಮಲ್ಲಿ ಇಂಜೆಕ್ಷನ್ ಇಲ್ಲ. ಇನ್ನು ಮೇಲಿಂದ ಅವನು ಮಂಚಕ್ಕೆ ಸೀಮಿತವಾಗುತ್ತಾನೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮವರು ಮಂಚಕ್ಕೆ ಸೀಮಿತವಾಗ್ತಾರಾ? ಸಾರಿ ಅಮ್ಮ, ನಿಮ್ಮವರ ಪರಿಸ್ಥಿತಿ ಸರಿಯಾಗಿಲ್ಲ. ಆದ್ರೆ ಅವನು ಒಳ್ಳೇದಾಗ್ಲಿ ಅಂತ ಕೋರ್ಕೋತಿದ್ದೀವಿ. ಆದ್ರೆ ಅವನು ಸರಿಯಾಗಿರೋದಕ್ಕೆ ಮಾತ್ರ ಔಷಧಿ ತಗೊಳ್ಳೇಬೇಕು. ಡಾಕ್ಟರ್ ಹಾಗೆ ಹೇಳಿದ್ದರಿಂದ ಅನಾಮಿಕಾ ಶೋಕದಲ್ಲಿ ಮುಳುಗಿ ಹೋಗುತ್ತಾರೆ. ತನ್ನ ಸಮಸ್ಯೆ ಯಾರಿಗೆ ಹೇಳಿಕೊಳ್ಳಬೇಕೋ ಅವಳಿಗೆ ಅರ್ಥವಾಗಲಿಲ್ಲ. ಭಯಪಡ್ಬೇಡ ಅನಾಮಿಕಾ, ಡಾಕ್ಟರ್ ಹಾಗೆ ಅಂತಾರೆ. ನಾನು ಮತ್ತೆ ಬೇಗದಲ್ಲಿ ಗುಣವಾಗ್ತೀನಿ. ಹೀಗಿರುವಾಗ ಲೇ ಆಫ್ ಭಾಗದಿಂದ ರಮೇಶನ ಕೆಲಸ ಹೋಗುತ್ತದೆ. ಅನಾಮಿಕಾ ರಮೇಶನ ಪರಿಸ್ಥಿತಿ ನೋಡಿ ದುಃಖ ಪಡುತ್ತಾ ಇರುವಾಗ ಆಗಲೇ ಸ್ಕೂಲಿಂದ ಫೀಸ್ ಕಟ್ಟಬೇಕು ಎಂದು ನೋಟಿಸ್ ಬರುತ್ತದೆ. ಅಮ್ಮ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಈ ದಿನ ಕ್ಲಾಸಿಂದ ನನ್ನನ್ನ ಹೊರಗ್ ಕಳಿಸ್ಬಿಟ್ರಮ್ಮ. ಹೌದು ಅಮ್ಮ, ಸ್ಕೂಲ್ ಫೀಸ್ ಕಟ್ಟದೇ ಇದ್ರೆ ಪರೀಕ್ಷೆಯಲ್ಲಿ ಬರೆಯೋಕ್ ಬಿಡಲ್ಲ ಅಂತ ಮೇಡಮ್ ಹೇಳಿದ್ರು. ದುಃಖ ಪಡಬೇಡಿ ಮಕ್ಕಳೇ, ನಿಮ್ಮ ಅಮ್ಮ ಇದ್ದಾಳಲ್ಲ, ಒಂದೆರಡು ದಿನದಲ್ಲಿ ನಿಮ್ಮ ಸ್ಕೂಲ್ ಫೀಸ್ ಕಟ್ತೀನಿ. ಅನಾಮಿಕಾ ರಾತ್ರಿ ಹಗಲು ದೀರ್ಘವಾಗಿ ಆಲೋಚಿಸುತ್ತಾಳೆ. ಮನೆಯಲ್ಲಿರುವ ದುಡ್ಡು ರಮೇಶನ ಔಷಧಕ್ಕೆ ಆಗಿ ಹೋಗುತ್ತದೆ. ಕರೆಂಟ್ ಕೊರತೆಗಳು, ಭಾರಿ ಮಳೆ ಶುರುವಾಗುತ್ತದೆ. ಆಗಲೇ ಆಕೆಗೆ ಒಂದು ವಿನೂತನವಾದ ಆಲೋಚನೆ ಬರುತ್ತದೆ. ಏನು ಅಂದ್ರೆ, ಈ ವಾತಾವರಣದಲ್ಲಿ ಯಾರಿಗಾದ್ರೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಇರುತ್ತೆ. ನಾವು ಮಾರ್ಕೆಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಮೆಕ್ಕೆಜೋಳ ಸಿಗುತ್ತದೆ. ನಾವು ಅದನ್ನ ತಗೊಂಡ್ಬಂದು ನೀರಲ್ಲಿ ಚೆನ್ನಾಗಿ ಬೇಯಿಸಿ ಉಪ್ಪು ಖಾರ ಹಾಕಿ ಮಾರಿದ್ರೆ ಹೇಗಿರುತ್ತೆ? ಮಳೆಯಲ್ಲಿ ಬಿಸಿ ಬಿಸಿ ಮೆಕ್ಕೆಜೋಳ ಅಂದ್ರೆ ಯಾರಾದ್ರೂ ಕೊಂಡ್ಕೋತಾರಲ್ವಾ? ಅನಾಮಿಕಾ, ನೀನು ರೋಡ್ ಮೇಲೆ ನಿಂತ್ಕೊಂಡು ಜೋಳ ಮಾರ್ತೀಯಾ? ನನ್ನನ್ನು ಕ್ಷಮಿಸು ಅನಾಮಿಕಾ, ನಾನು ನಿನ್ನನ್ನು ಹೀಗೆ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಏನು ಅಂದ್ರೆ, ನೀವ್ ಹಾಗೆ ದುಃಖ ಪಡಬೇಡಿ. ನೀವೇ ನನ್ ಧೈರ್ಯ. ನಾನು ಈ ಕೆಲಸ ಮಾಡ್ತೀನಿ. ಏಕೆಂದ್ರೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿ ದಿನವೂ ಅಳ್ತಾ ಕೂತ್ಕೊಂಡ್ರೆ ನಮ್ಮ ಮಕ್ಕಳು ರೋಡ್ ಮೇಲೆ ಬೀಳ್ತಾರೆ. ಆದ್ರಿಂದ ನಾನು ಕಷ್ಟಪಡೋದ್ರಲ್ಲಿ ತಪ್ಪಿಲ್ಲ. ನೀನು ಹೇಳೋದ್ರಲ್ಲಿ ನಿಜವಿದೆ ಅನಾಮಿಕಾ. ನಮ್ಮ ಕುಟುಂಬಕ್ಕಾಗಿ ನಿನಗೆ ಏನು ಕರೆಕ್ಟ್ ಅಂದ್ರೆ ಅದು ಮಾಡು. ಅನಾಮಿಕಾ ದೃಢವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಮಾರ್ಕೆಟ್ಗೆ ಹೋಗಿ ಚೀಲಗಳ ತುಂಬಾ ತಾಜಾ ಸಿಹಿಯಾದ ಮೆಕ್ಕೆಜೋಳಗಳನ್ನು ತರುತ್ತಾಳೆ. ಅದನ್ನ ಬೇಯಿಸಲಿಕ್ಕೆ ಶುರು ಮಾಡುತ್ತಾಳೆ. ಆ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಘಮ ಘಮ ಸುತ್ತಮುತ್ತಲೂ ವ್ಯಾಪಿಸುತ್ತದೆ. ಅಮ್ಮ, ಮೆಕ್ಕೆಜೋಳದ ವಾಸನೆ ಬರ್ತಾ ಇದೆ, ಒಂದು ಕಪ್ ಕೊಡು. ತಗೊಳ್ಳಿ ಸರ್. ಆ ಕಸ್ಟಮರ್ ಸ್ವಲ್ಪ ಸ್ವೀಟ್ ಕಾರ್ನ್ ತಿಂದು, ಈ ಮಳೆಯ ವಾತಾವರಣದಲ್ಲಿ ಬಿಸಿಯಾಗಿ ತಿಂತಾ ಇದ್ರೆ ಬಹಳ ರಿಲೀಫ್ ಆಗಿರುತ್ತಮ್ಮ. ಒಂದೆರಡು ಪ್ಯಾಕೆಟ್ಗಳು ಪಾರ್ಸಲ್ ಕಟ್ಟುತ್ತಾಯಿ. ಇದು ಬಹಳ ಬಿಸಿಯಾಗಿದೆ, ತಿನ್ನಿ. ಅನಾಮಿಕಾ ಬಿಸ್ನೆಸ್ ಮೆಲ್ಲೆ ಮೆಲ್ಲಗೆ ಕುದುರುತ್ತದೆ. 1 ಗಂಟೆ ಕಳೆಯುವ ಹೊತ್ತಿಗೆ ದಾರಿ ಮೇಲೆ ಹೋಗುತ್ತಾ ಇರುವವರು ಅನಾಮಿಕಳ ಹತ್ತಿರ ಮೆಕ್ಕೆಜೋಳವನ್ನು ಕೊಂಡ್ಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಮನೆಯಲ್ಲಿ ತಯಾರಿಸಿದ ಮಸಾಲೆ ಪರಿಶುಭ್ರವಾಗಿ ಬೇಯಿಸಿದ್ದರಿಂದ ಅನಾಮಿಕಾ ಮೆಕ್ಕೆಜೋಳಗಳು ಬಹಳ ಫೇಮಸ್ ಆಗುತ್ತದೆ. ಹಾಗೆ 1 ವಾರ ಕಳೆಯುತ್ತದೆ. ಅಮ್ಮಯ್ಯ, ಈ 1 ವಾರದ ಲಾಭದಿಂದ ನವ್ಯಳ ಸ್ಕೂಲ್ ಫೀಸ್ ಕಟ್ಬಿಟ್ಟೆ. ಹರೀಶನ ಫೀಸ್ ಕೂಡ ರೆಡಿಯಾಗಿ ಹೋಗಿದೆ. ಈ ಸ್ವೀಟ್ ಕಾರ್ನ್ ಮಾರೋದ್ರಿಂದ ನನಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ರೀ. ಅನಾಮಿಕಾ, ನಿನ್ನ ದೃಢ ಸಂಕಲ್ಪಕ್ಕೆ ಕೈ ಮುಗಿತೀನಿ. ನನ್ನ ಅನಾರೋಗ್ಯದಿಂದ ನಿನಗೆ ಕಷ್ಟ ಬಂದರು, ಆದ್ರೆ ನೀನು ನಿನ್ನ ಕಷ್ಟದಿಂದ ಈ ಕುಟುಂಬವನ್ನು ನಿಲ್ಲಿಸಿದೆ. ಹೀಗಿರುವಾಗ ಒಂದು ದಿನ ಭಾರಿ ಮಳೆ ಬೀಳ್ತಾ ಇರುತ್ತದೆ. ಪ್ರಸಾದ್ ಕಾರಿನಲ್ಲಿ ಅನಾಮಿಕಾ ಇರುವ ಬೀದಿಯ ಕಡೆ ಹೋಗ್ತಾ ಇರ್ತಾನೆ. ಆಗ ಕಾರಿನಲ್ಲಿ ಪ್ರಸಾದ್ ಶಾರದರು ಕೂತಿರುತ್ತಾರೆ. ಆಗ ಅನಾಮಿಕಾ ಮನೆ ಮುಂದೆ ಜನ ಗುಂಪುಗೂಡಿರುತ್ತಾರೆ. ಶಾರದಾ, ಆ ದಾರಿ ಪಕ್ಕದಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿದ್ಯಾ? ಮಳೆ ಬೀಳ್ತಾ ಇದ್ರು ಕೂಡ ಜನ ಅಲ್ಲಿ ಕೊಡೆ ಹಿಡ್ಕೊಂಡು ಲೈನ್ ಅಲ್ಲಿ ನಿಂತಿದ್ದಾರೆ. ನಿಜಕ್ಕೂ ಅಲ್ಲಿ ಏನ್ ನಡೀತಾ ಇದೆಯೋ? ಹೌದು ರೀ, ಅಲ್ಲಿ ಏನೋ ಬಿಸಿ ಬಿಸಿ ಫುಡ್ ಸಿಗ್ತಾ ಇರೋ ಹಾಗಿದೆ. ಕಾರು ನಿಲ್ಸಿ ನಾವು ಕೂಡ ಫುಡ್ ಏನೋ ಟೇಸ್ಟ್ ಮಾಡೋಣ. ಶಾರದಾ ಪ್ರಸಾದರು ಆ ಜನಗಳ ಹತ್ರ ಹೋಗುತ್ತಾರೆ. ಅಲ್ಲಿ ಬಿಸಿ ಬಿಸಿ ಮೆಕ್ಕೆಜೋಳವನ್ನ ಬೇಯಿಸ್ತಾ ಇರುವ ಅನಾಮಿಕಳನ್ನು ನೋಡಿ ಅವರು ಶಾಕ್ ಆಗುತ್ತಾರೆ. ಅನಾಮಿಕಾ, ನೀನಿಲ್ಲಿ ರೋಡ್ ಮೇಲೆ ನಿಂತ್ಕೊಂಡು ಮೆಕ್ಕೆಜೋಳ ಮಾರ್ತಾ ಇದ್ಯಾ? ಅತ್ತೆ, ಮಾವಯ್ಯ, ನಿಮ್ಗೆ ನಮಸ್ಕಾರ. ಮಳೆ ಬೀಳ್ತಾ ಇದೆ, ಪ್ಲೀಸ್ ಒಳಗಡೆಗೆ ಬನ್ನಿ. ಪ್ರಸಾದ್ ಶಾರದರು ಒಳಗಡೆ ಹೋಗುತ್ತಲೇ ಅಲ್ಲಿ ಮಂಚದ ಮೇಲೆ ಪಾರ್ಶ್ವವಾಯದಿಂದ ಮಲಗಿರುವ ತಮ್ಮ ಒಬ್ಬನೇ ಒಬ್ಬ ಮಗ ರಮೇಶ್ನನ್ನು ನೋಡಿ ಅವರ ಮನಸ್ಸು ಕಕ್ಕಾಬಿಕ್ಕಿಯಾಗುತ್ತದೆ. ರಮೇಶು, ಏನಾಯ್ತು ನಿಂಗೆ? ಹೀಗೆ ಮಂಚದ ಪಾಲಾಗಿದೆಯಾ ಯಾಕೋ? ಅಮ್ಮ, ಅಪ್ಪ,
ನನಗೆ ಬೆನ್ನೆ ಮೂಳೆಯ ವ್ಯಾಧಿ ಬಂದಿದೆ ಅಮ್ಮ. ಆದ್ರೆ ಅನಾಮಿಕಳಿಂದ ನಾನು ಹೀಗೆ ಧೈರ್ಯದಿಂದ ಇದ್ದೀನಿ. ತಾಯಿ ಅನಾಮಿಕಾ, ಇಷ್ಟು ದೊಡ್ಡ ಕಷ್ಟ ಬಂದ್ರು ರಮೇಶ್ ಸಾಫ್ಟ್ವೇರ್ ಕೆಲಸ ಹೊರಟೋಗಿ ಮಂಚದ ಮೇಲೆ ಬಿದ್ರು. ನೀನು ಶ್ರೀಮಂತರಾದ ನಮ್ಮ ಬಾಗಿಲು ತರಲಿಲ್ಲ, ನಮ್ಮ ಹತ್ರಕ್ಕೆ ಬಂದು ಸಹಾಯ ಕೇಳಲಿಲ್ಲ. ನಿನ್ನ ಆತ್ಮ ಗೌರವಕ್ಕೆ ನಾನು ದಾಸೋಹವಾಗಿದ್ದೇನೆ ತಾಯಿ. ಹೌದು ಅನಾಮಿಕಾ, ನನ್ನ ಗರ್ವದಿಂದ ನಾನು ನಿನ್ನನ್ನು ಆ ದಿನ ಬೈದು ಹೊರಗೆ ಕಳಿಸಿದೆ. ಆದ್ರೆ ಈ ದಿನ ಇಷ್ಟು ದೊಡ್ಡ ಕಷ್ಟದಲ್ಲಿ ಕೂಡ ನೀನು ರೋಡ್ ಮೇಲೆ ಮೆಕ್ಕೆಜೋಳ ಮಾರುತ್ತಾ ನಿನ್ನ ಗಂಡನನ್ನು ಮಕ್ಕಳನ್ನು ಕಾಪಾಡ್ಕೋತಾ ಇದೆಯಾ ಹೊರತು ನಮ್ಮ ಬಾಗಿಲು ತಟ್ಟಲಿಲ್ಲ. ನಿನ್ನ ಕಷ್ಟಕ್ಕೆ, ನಿನ್ನ ಆತ್ಮಗೌರವಕ್ಕೆ ಜೋಹಾರು ತಾಯಿ. ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದಕ್ಕೆ ನಮ್ಮನ್ನು ಕ್ಷಮಿಸು. ಅತ್ತೆ, ಹಾಗೆ ಅನ್ಬೇಡಿ. ಕಷ್ಟ ಅನ್ನೋದು ಮನುಷ್ಯರಿಗೆ ಬರುತ್ತೆ. ಆದ್ರೆ ಕಷ್ಟದ ಸಮಯದಲ್ಲಿ ನಿಮ್ಮ ಮನೆಗೆ ಬಂದ್ರೆ ಅಗತ್ಯಕ್ಕೆ ನಿಮ್ಮ ಹತ್ರಕ್ಕೆ ಬಂದ ಹಾಗೆ ನಿಮಗೆ ಅನ್ಸುತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ಬರ್ಲಿಲ್ಲ. ನೀವು ದೊಡ್ಡವರು, ನಮಗೆ ನಿಮ್ಮ ಆಶೀರ್ವಾದವಿದ್ರೆ ಅಷ್ಟೇ ಸಾಕು. ಆಗಲೇ ಸ್ಕೂಲಿಂದ ಹರೀಶ್ ನವ್ಯ ಬರುತ್ತಾರೆ. ತನ್ನ ಅಪ್ಪ ಅಮ್ಮನ ಹತ್ರ ಇರುವ ತಮ್ಮ ಅಜ್ಜಿ ತಾತನನ್ನು ನೋಡಿ ಅವರು ಆಶ್ಚರ್ಯ ಹೋಗ್ತಾರೆ. ಅಮ್ಮ, ಯಾರಮ್ಮ ಇವರು? ಯಾಕೆ ಅಳ್ತಾ ಇದ್ದಾರೆ? ನವ್ಯ, ಹರೀಶ್, ಇವರು ನಿಮ್ಮ ಅಜ್ಜಿ ತಾತ. ಶಾರದಾ ಹರೀಶ್ನನ್ನು ನವ್ಯನನ್ನು ಹತ್ರಕ್ಕೆ ಕರ್ಕೊಂಡು ತಲೆ ನೇವರಿಸುತ್ತಾ, ನನ್ನ ಬಂಗಾರಗಳೇ, ಎಷ್ಟು ಚೆನ್ನಾಗಿದ್ದೀರೋ. ಬನ್ರಿ ಅಮ್ಮ, ನಮ್ಮ ಸ್ವಂತ ಮನೆಗೆ ಎಲ್ರು ಬೇಗನೆ ಹೊರಟು ಹೋಗೋಣ. ರಮೇಶನಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣ. ಒಂದು ಕಾಲದಲ್ಲಿ ನಾನಂದ ಮಾತಿಗೆ ನಾನು ನಿನಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ರಸಾದ್ ಶಾರದಾ ಕರೆದಿದ್ದರಿಂದ ರಮೇಶ್ ಅನಾಮಿಕಾ ಪ್ರಸಾದನ ಮನೆಗೆ ಹೋಗಲಿಕ್ಕೆ ಒಪ್ಪಿಕೊಳ್ಳುತ್ತಾರೆ. ಕೆಲವು ವಾರದ ನಂತರ ಅದೃಷ್ಟವಶಾತ್ ಬೆನ್ನುಮೂಳೆ ವ್ಯಾಧಿಗೆ ಮಾರ್ಕೆಟ್ ಒಳಗೆ ಒಂದು ಹೊಸದಾದ ಇಂಜೆಕ್ಷನ್ ಬರುತ್ತದೆ. ಡಾಕ್ಟರ್ ಸರ್, ಆ ಹೊಸ ಇಂಜೆಕ್ಷನ್ಗೆ ಎಷ್ಟು ಲಕ್ಷವಾದ್ರೂ ಪರವಾಗಿಲ್ಲ. ನಮ್ಮ ರಮೇಶನಿಗೆ ಅದರಿಂದ ಟ್ರೀಟ್ಮೆಂಟ್ ಶುರು ಮಾಡಿ. ಓಕೆ ಸರ್, ನೀವು ಭಯಪಡಬೇಡಿ. ಈ ಇಂಜೆಕ್ಷನ್ ಇಂದ ನಿಮ್ಮ ಮಗ ಬೇಗ ಗುಣವಾಗುತ್ತಾನೆ. ಡಾಕ್ಟರ್ ಹೇಳಿದ ಹಾಗೆ ಇಂಜೆಕ್ಷನ್ ಪ್ರಭಾವದಿಂದ ರಮೇಶ್ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾನೆ. ಪಾರ್ಶ್ವವಾಯುವಿನಿಂದ ನಿಧಾನವಾಗಿ ಎಚ್ಚೆತ್ತು ಮತ್ತೆ ಮಾಮೂಲು ಮನುಷ್ಯನ ಹಾಗೆ ಎದ್ದು ನಡೆಯಲಿಕ್ಕೆ ಶುರು ಮಾಡುತ್ತಾನೆ. ಕುಟುಂಬದಲ್ಲಿ ಮತ್ತೆ ಸಂತೋಷಗಳು ಹರಡುತ್ತದೆ. ಅನಾಮಿಕಾ, ಇಷ್ಟು ಕಾಲ ಜೀವನ ನನಗೆ ಎಷ್ಟೋ ವಿಷಯ ತಿಳಿಸಿತು. ಆ ದಿನ ನಿನ್ನ ಮೆಕ್ಕೆಜೋಳದ ವ್ಯಾಪಾರ, ನಿನ್ನ ದೃಢ ಸಂಕಲ್ಪದಿಂದ ಆ ದಿನ ನಾನು ಮಂಚದಲ್ಲೇ ಬಿದ್ದರೂ ಅಧೈರ್ಯ ಪಡಲಿಲ್ಲ. ಈ ಮಳೆಗಾಲ ನನಗೆ ಎಷ್ಟೋ ಅನುಭೂತಿ ಕೊಟ್ಟಿದೆ. ನಾನು ಯಾವತ್ತಿಗೂ ಈ ಮಳೆಗಾಲವನ್ನು ಮರೆತು ಹೋಗಲ್ಲ. ಏನು ಅಂದ್ರೆ, ನಾವು ಈ ದಿನ ಶ್ರೀಮಂತರಾಗಿರಬಹುದು ಹೊರತು ಆಪತ್ತು ಬಂದಾಗ ಕಷ್ಟಪಡುವುದೇ ನಮ್ಮ ಕರ್ತವ್ಯ. ನಾನು ಆ ಮೆಕ್ಕೆಜೋಳದ ವ್ಯಾಪಾರವನ್ನು ನನ್ನ ಜೀವನವೆಲ್ಲ ನೆನಪಲ್ಲಿಟ್ಕೋತೀನಿ. ಅದೇ ನನಗೆ ಆತ್ಮಗೌರವ ಕೊಟ್ಟಿದೆ. ನನ್ನ ಸೊಸೆ ಅನಾಮಿಕಾ ಎಷ್ಟೋ ಕಷ್ಟಗಳನ್ನು ನೋಡಿದ್ದಾಳೆ. ಅವಳಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಗೊತ್ತು. ಅದಕ್ಕೆ ನಮ್ಮ ಫ್ಯಾಕ್ಟರಿಯ ಫುಡ್ ಪ್ರೊಸೆಸಿಂಗ್ ಸೆಕ್ಷನ್ಗೆ ಅವಳನ್ನ ಮ್ಯಾನೇಜರ್ ಆಗಿ ಮಾಡೋಣ. ಹೌದು ಶಾರದಾ, ನಾನು ಕೂಡ ಮನಸ್ಸಲ್ಲಿ ಅದೇ ಅಂದ್ಕೋತಾ ಇದ್ದೆ. ಕಷ್ಟಪಟ್ಟು ತತ್ವವಿರುವ ನಮ್ಮ ಸೊಸೆಯಿಂದ ನಮ್ಮ ವ್ಯಾಪಾರ ಮತ್ತಷ್ಟು ಮುಂದಕ್ಕೆ ಸಾಗುತ್ತೆ. ಆಗಿನಿಂದ ಆ ಕುಟುಂಬವೆಲ್ಲ ಸೇರಿ ನಗುತ್ತಾ ಆ ಮನೆಯಲ್ಲಿ ಪ್ರಶಾಂತವಾಗಿ ಜೀವಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಪ್ರಸಾದನ ಕುಟುಂಬ ತಲೆ ತಲಾಂತರದಿಂದ ಬರ್ತಾ ಇರುವ ವಸ್ತ್ರದ ವ್ಯಾಪಾರ ಮಾಡುತ್ತಾ ಇರುತ್ತದೆ. ಊರಿನಲ್ಲಿ ಅವರಿಗೆ ಒಂದು ದೊಡ್ಡ ಬಟ್ಟೆ ಶಾಪ್ ಇರುತ್ತದೆ. ರಮೇಶ್, ಸುರೇಶ್, ಅರುಣರು ದಿನವೂ ಶಾಪ್ಗೆ ಹೋಗಿ ವ್ಯಾಪಾರ ನೋಡ್ಕೋತಾ ಇದ್ರು. ಆದರೆ ವಸ್ತ್ರದ ವ್ಯಾಪಾರ ಮಾಡುವ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಕೂಡ ಯಾವಾಗಲೂ ಬಟ್ಟೆಗಳ ಗಂಟುಗಳು, ಸೀರೆಗಳ ಡಬ್ಬಗಳು ಇರುವುದು ಮಾಮೂಲಿ ವಿಷಯ. ದೊಡ್ಡ ಸೊಸೆ ಅನಾಮಿಕಾ ಅದನ್ನು ತಮ್ಮ ವೃತ್ತಿಯಲ್ಲಿ ಭಾಗವಾಗಿ ಭಾವಿಸುತ್ತಾ ಇರುತ್ತಾಳೆ. ಆದರೆ ಮಾಡರ್ನ್ ಆಗಿ ಕೆಲಸ ಮಾಡಬೇಕು ಅಂದ್ಕೊಂತಾ ಇರುವ ಅವನಿ ಅಂಜಲಿಯರಿಗೆ ಮಾತ್ರ ಮನೆಯಲ್ಲಿ ಯಾವಾಗಲೂ ಈ ಬಟ್ಟೆಗಳ ಗಲಾಟೆ ಬೇಸರವೆನಿಸುತ್ತಾ ಇರ್ತದೆ. ಅಯ್ಯೋ, ಏನೋ ಈ ಮನೆಯಲ್ಲಿ ಎಲ್ಲಿ ನೋಡಿದ್ರು ಸೀರೆಗಳು, ಬಟ್ಟೆಗಳು, ಡಬ್ಬಗಳೇನಾ? ಕನಿಷ್ಠ ಪ್ರಶಾಂತವಾಗಿ ಕೂತ್ಕೊಳ್ಳೋಕೆ ಕೂಡ ಹಾಲಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಇಲ್ಲ. ಮನೆಯಲ್ಲಿ ಕೂಡ ಈ ಸೀರೆಗಳ ಗಲಾಟೆ ಏನೋ ನಮಗೆ. ಹೌದಕ್ಕ, ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬರ್ಬೇಕು ಅಂದ್ರೆ ಭಯವಾಗುತ್ತೆ ನಂಗೆ. ಶಾಪಲ್ಲಿ ಗೋಡನ್ ಇರುತ್ತೆ. ಮತ್ತೆ ನಮ್ಮ ಮನೆಯಲ್ಲಿ ಹಳೆ ಪದ್ಧತಿಗಳ ವ್ಯಾಪಾರ ಯಾವಾಗ ಬದಲಾಗುತ್ತೋ ಏನೋ. ಏನೇ ಅವನಿ, ಏನೇ ಅಂಜಲಿ, ಹೇಳ್ತಾನೆ ಬಾಯಿ ಉದ್ದ ಮಾಡಿ ಮಾತಾಡ್ತೀರಾ ಯಾಕೆ? ಇದು ನಮ್ಮ ತಾತನ ಕಾಲದಿಂದ ಬಂದ ವೃತ್ತಿ. ಈ ಬಟ್ಟೆಗಳನ್ನ ನಮ್ಗೆ ಊಟ ಕೊಡ್ತಾ ಇದೆ. ನಮ್ಮ ವೃತ್ತಿಯಲ್ಲಿ ಭಾಗವಾಗಿರುವ ಈ ಸಾಮಾನನ್ನು ನೋಡಿ ಬೇಸರ ಯಾಕೆ ಮಾಡ್ಕೋಬೇಕು? ಅವನಿ, ಅಂಜಲಿ, ಕೋಪ ಮಾಡ್ಕೊಳ್ಬೇಡಿ ಅಮ್ಮ. ಬಟ್ಟೆ ವ್ಯಾಪಾರ ಮಾಡುವ ನಮ್ಮ ಮನೆಯಲ್ಲಿ ಬಟ್ಟೆ ಇರೋದು ಬಹಳ ಸಹಜ ಅಲ್ವಾ? ಇದು ಕೇವಲ ಬಟ್ಟೆಗಳಲ್ಲ, ಇದು ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಸ್ವರೂಪ. ಸ್ವಲ್ಪ ಅಡ್ಜಸ್ಟ್ ಆಗೋದು ಕಲ್ತ್ಕೋಬೇಕಲ್ಲ. ಅಡ್ಜಸ್ಟಿಂಗ ಅಕ್ಕ, ನೀನ್ ಯಾವಾಗ್ಲೂ ಹಳೆ ಪದ್ಧತಿಗೆ ಸಪೋರ್ಟ್ ಮಾಡ್ತೀಯಾ. ನಾವು ಮಾತ್ರ ಈ ಬೇಸರ ನಾವು ತಡಿಲಾರ್ದೆ ಹೋಗ್ತಾ ಇದೀವಿ. ಅನಾಮಿಕಾ ಹೇಳಿದ್ದು ಅಕ್ಷರಶಃ ನಿಜ. ವಸ್ತ್ರದ ವ್ಯಾಪಾರ ನಮ್ಮ ಪ್ರಾಣ. ರಮೇಶು, ಸುರೇಶು, ಅರುಣ್ ಎಲ್ಲರೂ ರೆಡಿ ಆದ್ರ? ಶಾಪ್ಗೆ ಟೈಮ್ ಆಗ್ತಾ ಇದೆ, ಬೇಗ ಹೋಗ್ಬೇಕು. ರೆಡಿಯಪ್ಪ.
ಈ ದಿನವೇ ಶಾಪ್ ಅಲ್ಲಿ ಕೆಲವು ಹೊಸ ರೇಷ್ಮೆ ಸೀರೆಗಳ ಸ್ಟಾಕ್ ಬರ್ತಾ ಇದೆ. ಹೌದಪ್ಪ, ನಾವು ಕೂಡ ರೆಡಿ ಆಗಿದ್ದೀವಿ. ಬನ್ನಿ ಎಲ್ರು ಸೇರಿ ಶಾಪ್ಗೆ ಹೊರಡೋಣ. ಇನ್ನು ಗಂಡಸರೆಲ್ಲರೂ ಶಾಪ್ಗೆ ಹೊರಟು ಹೋಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಮನೆಗೆ ಕೆಲವು ಪಕ್ಕದ ಮನೆಯವರು ತಮ್ಮ ನೆಂಟರ ಜೊತೆ ಬರ್ತಾರೆ. ಶಾರದಾ ಅನಾಮಿಕಾ ಅವರಿಗೆ ಬಹಳ ಪ್ರೇಮದಿಂದ ಕೇಳಿದ್ದ ಸೀರೆಗಳನ್ನು ತೋರಿಸಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಅವನಿ ಅಂಜಲಿಯರಿಗೆ ಅದು ಬೇಸರವೆನಿಸುತ್ತದೆ. ಅಕ್ಕ, ನೋಡಿದ್ಯಾ, ಊರಲ್ಲಿ ಶಾಪ್ ಇದ್ರು ಕೂಡ ಮನೆಗೆ ಜನಗಳು ಬಂದು ಸೀರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆ ಅನಾಮಿಕಾ ಅಕ್ಕ ಅವರಿಗೆ ಇಲ್ಲೇ ಎಲ್ಲ ಸೀರೆಗಳು ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ನಿಜಕ್ಕೂ ಪರ್ಸನಲ್ ಲೈಫ್ ಅನ್ನೋದೇ ಇಲ್ಲ ಆಗಿದೆ ಅಕ್ಕ. ಹೌದು ಅಂಜಲಿ, ಈ ಸೀರೆಗಳ ಗಲಾಟೆ ನನಗೆ ನಿಜಕ್ಕೂ ಹಿಡಿಸೋದಿಲ್ಲ. ನಮ್ಮ ಮನೇಲಿ ಯಾವಾಗಲೂ ಜನಗಳೇ, ಯಾವಾಗ್ಲೂ ಬಟ್ಟೆಗಳ ಗಲಾಟೆ ಮಾಮೂಲಾಗಿ ಹೋಗಿದೆ. ಹೀಗಿರುವಾಗ 1-2 ದಿನದ ನಂತರ ಪ್ರಸಾದ್ ವಸ್ತ್ರದ ವ್ಯಾಪಾರಕ್ಕೆ ಒಂದು ದೊಡ್ಡ ಆರ್ಡರ್ ಬರುತ್ತದೆ. ಒಂದು ದೊಡ್ಡ ಧನವಂತರ ಕುಟುಂಬದಿಂದ ಮದುವೆ ಸೀರೆಗಳಿಗೆ ಆರ್ಡರ್ ಬರುತ್ತದೆ. ಅವರು ಮನೆಗೆ ಬರಲಾಗದಿದ್ದರಿಂದ ಪ್ರತಿಷ್ಠಾತ್ಮಕವಾದ ರೇಷ್ಮೆ ಸೀರೆಗಳ ಗಾರ್ಮೆಂಟ್ಸ್ ಎಲ್ಲ ಡೈರೆಕ್ಟ್ ಆಗಿ ಅವರ ಮನೆಗೆ ತಂದು ತೋರಿಸುವಂತ ಕೇಳುತ್ತಾರೆ. ದೊಡ್ಡ ಆರ್ಡರ್ ಬಂದಿದ್ದರಿಂದ ಪ್ರಸಾದನ ಕುಟುಂಬದಲ್ಲಿ ಸಂಭ್ರಮ ಶುರುವಾಗುತ್ತದೆ. ರಮೇಶ್ ಶಾಪ್ ಇಂದ ಬೆಸ್ಟ್ ಸೀರೆಗಳು, ಡಿಸೈನರ್ ಗಾರ್ಮೆಂಟ್ಸ್ ಎಲ್ಲವನ್ನು ಬಾಕ್ಸ್ ಗಳಲ್ಲಿ ಪ್ಯಾಕ್ ಮಾಡುತ್ತಾನೆ. ಪ್ರಸಾದನ ಜೊತೆ ಸೇರಿ ಎಲ್ಲರೂ ಕಾರಿನಲ್ಲಿ ಹೋಗಿ ಸೀರೆಗಳು ತೋರಿಸೋಣ ಅಂತ ಹೇಳ್ತಾರೆ. ಶಾರದಾ, ಅನಾಮಿಕಾ, ಬೇಗ ರೆಡಿಯಾಗಿ, ನಾವು ಆ ದೊಡ್ಡ ಧನವಂತರ ಮನೆಗೆ ಹೋಗ್ಬೇಕು. ಇದು ಬಹಳ ದೊಡ್ಡ ಆರ್ಡರ್, ಲಕ್ಷದಲ್ಲಿ ವ್ಯಾಪಾರ ನಡೆಯುತ್ತೆ. ಅವನಿ, ಅಂಜಲಿ, ನೀವು ಕೂಡ ಬನ್ರಿ ಅಮ್ಮ. ನಿಮ್ಮ ಮಾಡರ್ನ್ ಟೇಸ್ಟ್ ಕೂಡ ಆ ಹೆಣ್ಮಗಳಿಗೆ ತೋರಿಸಬಹುದು. ಮನೇಲಿದ್ದು ಬೋರ್ ಹೊಡಿತಾ ಇದೆ, ನಿಮ್ ಜೊತೆ ಬರೋದಕ್ಕೆ ನಾವು ರೆಡಿ ಮಾವಯ್ಯ. ಹೌದು ಅಕ್ಕ, ನಾವು ಫ್ರೆಶ್ ಆಗಿ ಕಾರಲ್ಲಿ ವಿಡಿಯೋ ತೆಗಿತೀನಿ, ಬನ್ನಿ ನಾವು ರೆಡಿ ಆಗೋಣ. ಪ್ರಸಾದ್, ಶಾರದಾ, ಅನಾಮಿಕಾ, ರಮೇಶ್, ಅವನಿ, ಅಂಜಲಿ ಕಾರಿನಲ್ಲಿ ಹೊರಡುತ್ತಾರೆ. ಆ ಧನವಂತರ ಭವನ ಬಹಳ ಅಂದವಾಗಿ ದೊಡ್ಡ ಕೋಟೆ ಹಾಗೆ ಇರುತ್ತದೆ. ಅನಾಮಿಕಾ, ಶಾರದರು ಬಹಳ ಸಹನೆಯಿಂದ ಅವರ ಮನೆಯಲ್ಲಿರುವವರಿಗೆ ಬೆಸ್ಟ್ ರೇಷ್ಮೆ ಸೀರೆ ತೋರಿಸುತ್ತಾರೆ. ಅವನಿ, ಅಂಜಲಿಯರು ಕೂಡ ಡಿಸೈನ್ ಸೆಲೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತಾರೆ. ಅದರಿಂದ ಆ ಹೆವಿ ಆರ್ಡರ್ ಕನ್ಫರ್ಮ್ ಆಗುತ್ತದೆ. ಇನ್ನು ಅವರು ಮನೆಗೆ ತಿರುಗಿ ಪ್ರಯಾಣವಾಗುತ್ತಾರೆ. ಅಮ್ಮಯ್ಯ, ವ್ಯಾಪಾರ ಬಹಳ ಚೆನ್ನಾಗಿ ನಡೆದಿದೆ. ಅನಾಮಿಕಾ ನನ್ ಜೊತೆ ಬಹಳ ಸಹನೆಯಿಂದ ನಿಂತಿದ್ದಾಳೆ. ಆ ಧನವಂತರ ಕುಟುಂಬ ನಮ್ಮ ಕಲೆಕ್ಷನ್ಸ್ ನೋಡಿ ಫಿದಾ ಆಗಿ ಹೋದ್ರು. ಹೌದು ಶಾರದಾ, ನಮ್ಮ ಅನಾಮಿಕಳ ಬುದ್ಧಿವಂತಿಕೆಯಿಂದ ಅವರ ಚಾಯ್ಸ್ ಬೇಗ ಸೆಲೆಕ್ಟ್ ಆಗಿ ಹೋಯ್ತು. ರಮೇಶು, ಕಾರು ಫಾಸ್ಟ್ ಆಗಿ ನಡೆಸು. ಮಾವಯ್ಯ, ನಮಗೆ ಬಹಳ ಹಸಿವೆ ಆಗ್ತಾ ಇದೆ. ಮಧ್ಯಾಹ್ನದಿಂದ ನಿಜಕ್ಕೂ ಏನು ತಿಂದಿಲ್ಲ. ಈ ಹೈವೇ ಮೇಲೆ ಏನಾದ್ರೂ ಒಳ್ಳೆ ರೆಸ್ಟೋರೆಂಟ್ಸ್ ಇದೆಯಾ? ಹೌದು ಮಾವಯ್ಯ, ನನಗ್ ಕೂಡ ಹೊಟ್ಟೆಯಲ್ಲಿ ಹಸಿವೆ ಆಗ್ತಾ ಇದೆ. ಬೇಗ ಕಾರನ್ನ ಎಲ್ಲಾದ್ರೂ ರೆಸ್ಟೋರೆಂಟ್ ಹತ್ರ ನಿಲ್ಸಿ. ಅಮ್ಮ, ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆ ಬರುತ್ತಲ್ಲ, ನಿಲ್ಸಿ. ಮನೆಗೆ ಹೋದ ಮೇಲೆ ಅನಾಮಿಕಾ ಬಿಸಿ ಬಿಸಿಯಾಗಿ ಅನ್ನ ಮಾಡ್ತಾಳೆ, ಹಾಯಾಗಿ ತಿನ್ನೋಣ. ಅತ್ತೆ, ಮನೆಗೆ ಹೋಗೋದಕ್ಕೆ ಇನ್ನು 1 ಅವರ್ ಮೇಲೆ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಹಸಿವೆಯಿಂದ ಸತ್ತೋಗ್ಬೇಕಾ ಏನೋ. ಕಾರು ಹೈವೇ ಮೇಲೆ ಹೋಗ್ತಾ ಇರುತ್ತದೆ. ಅಂದುಕೊಳ್ಳದ ಹಾಗೆ ಆಕಾಶವೆಲ್ಲ ಕಪ್ಪನೆಯ ಮಬ್ಬಿನಿಂದ ಕೂಡುತ್ತದೆ. ಒಂದೇ ಸಲಕ್ಕೆ ಭಾರಿ ಮಳೆ ಶುರುವಾಗುತ್ತದೆ. ಅದರಿಂದ ಹೈವೇ ಮೇಲೆ ವಿಸಿಬಿಲಿಟಿ ನಿಜಕ್ಕೂ ಇರಲಿಲ್ಲ. ಕಾರು ನಡೆಸುವುದು ಬಹಳ ಕಷ್ಟವಾಗಿ ಬದಲಾಗುತ್ತದೆ. ರಮೇಶ್, ಮಳೆ ಬಹಳ ಹೆಚ್ಚಾಗಿದೆ, ಮುಂದಿನ ರೋಡ್ ಏನೋ ಕಾಣಿಸ್ತಾ ಇಲ್ಲ. ಕಾರನ್ನು ನಿಲ್ಲಿಸಿ ಪಕ್ಕದಲ್ಲಿರೋದು ಒಳ್ಳೇದು. ಹೌದಪ್ಪ, ಇಂತಹ ಸಮಯದಲ್ಲಿ ಹೈವೇ ಮೇಲೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಎಲ್ಲಾದ್ರೂ ಶೆಲ್ಟರ್ ನೋಡಿ ಕಾರ್ ನಿಲ್ಲಿಸ್ತೀನಿ. ರಮೇಶ್ ಕಾರನ್ನು ದಾರಿ ಪಕ್ಕದಲ್ಲಿರುವ ಒಂದು ಡಾಬಾ ಹತ್ರ ನಿಲ್ಲಿಸುತ್ತಾನೆ. ಹೆವಿ ರೈನ್ ಇಂದ ಎಲ್ಲರೂ ಬೇಗ ಡಾಬಾದೊಳಗೆ ಹೋಗುತ್ತಾರೆ. ಅದು ಬಹಳ ಹಳೇದಾಗಿ ಕ್ಲೋಸ್ ಆಗಿರುತ್ತೆ. ಅಯ್ಯೋ, ಇದು ಕ್ಲೋಸ್ ಡಾಬಾದ ಆಗಿದೆ. ಇಲ್ಲಿ ಕನಿಷ್ಠ ತಿನ್ನೋದಕ್ಕೆ ಬಿಸ್ಕೆಟ್ಸ್ ಪ್ಯಾಕೆಟ್ ಕೂಡ ಇಲ್ಲ. ಇಲ್ಲಿ ಹೌದು, ಕನಿಷ್ಠ ಇಲ್ಲಿ ಬಿಸಿಯಾಗಿ ಟೀ ಸಿಕ್ಕುವ ಪರಿಸ್ಥಿತಿ ಕೂಡ ಇಲ್ಲ. ಈ ಮಳೆಯಲ್ಲಿ ನಾವು ಹಸಿವಿನಿಂದ ಹೀಗೆ ಇರ್ಬೇಕಾ ಏನೋ? ಅಮ್ಮ, ಅವನಿ, ಅಂಜಲಿ, ಗಾಬರಿ ಆಗ್ಬೇಡಮ್ಮ. ಇದು ಕ್ಲೋಸ್ಡ್ ಡಾಬಾನೆ, ಆದ್ರೆ ಇದು ನಮ್ಮ ಡಾಬಾನೆ. ಅಂದ್ರೆ ಇದು ನಮ್ಮ ಡಾಬಾನ? ಹೌದು ರಮೇಶು, ಈ ಮಧ್ಯೆ ನಾನು ನಮ್ಮ ಶಾಪ್ ಪ್ರಾಫಿಟ್ಸ್ ಇಂದ ಈ ಹೈವೇ ಡಾಬಾನ ಸ್ವಲ್ಪ ಕಡಿಮೆ ರೇಟಿಗೆ ತಗೊಂಡಿದ್ದೀನಿ. ನಿಜವೇನ್ರಿ? ನಮಗೆ ಹೇಳದೆ ಇಂತ ಪ್ರಾಪರ್ಟಿ ಕೊಂಡ್ಕೊಂಡಿದ್ದೀರಾ ನೀವು? ಅಪ್ಪ, ಒಳ್ಳೆ ಕೆಲಸ ಮಾಡಿದ್ರೆ. ಹೈವೇ ಮೇಲೆ ಇರುವ ಈ ಲ್ಯಾಂಡ್ ಬಹಳ ವ್ಯಾಲ್ಯೂಬಲ್. ಆದ್ರೆ ಇದನ್ನ ಹೇಗೆ ರನ್ ಮಾಡ್ಬೇಕು ಅಂತ ನೀವು ಆಲೋಚನೆ ಮಾಡಿದ್ರಿ? ಅನಾಮಿಕಾ ಹೈವೇ ಮೇಲೆ ಹೋಗ್ತಾ ಇರುವ ಕಾರುಗಳು, ಟ್ರಕ್ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಮಾವಯ್ಯ, ನಿಮ್ಮ ಆಲೋಚನೆ ಬಹಳ ದೊಡ್ಡದು. ಈ ಮಳೆಗಾಲದಲ್ಲಿ ಹೈವೇ ಮೇಲೆ ಬಹಳ ಜನ ಹೋಗ್ತಾ ಇರ್ತಾರೆ. ಅವರಿಗೆ ಈ ಚಳಿಗೆ ಬಹಳ ಬಿಸಿಯಾಗಿ ರುಚಿಯಾಗಿ ತಿನ್ಬೇಕು ಅಂತ ಇರುತ್ತೆ. ಇದರಲ್ಲಿ ನಾವು ಒಂದು ಫುಡ್ ದಾಬಾ ಏನಕ್ಕೆ ಇಡಬಾರ್ದು? ಅಕ್ಕ, ಫುಡ್ ದಾಬಾನ ಯಾರಿಗೆ ಅಡಿಗೆ ಬಂತು ಅಂತ ರೆಸ್ಟೋರೆಂಟ್ ನಡೆಸ್ತೆ ನೀನು? ಅವನಿ, ನಿನ್ನ ಕೈ ಅಡಿಗೆ ತುಂಬಾ ಚೆನ್ನಾಗಿರುತ್ತಲ್ವಾ? ನೀನು ಅಂಜಲಿ ಸೇರಿ ಅಡಿಗೆ ಮಾಡಿ. ನಾನು ಮ್ಯಾನೇಜ್ಮೆಂಟ್ ನೋಡ್ಕೋತೀನಿ. ಸ್ವಲ್ಪ ಕಷ್ಟಪಟ್ರೆ ಈ ಹೈವೇ ಮೇಲೆ ನಮ್ಮ ದಾಬಾ ಬಹಳ ಫೇಮಸ್ ಆಗಬಹುದು. ಅಕ್ಕ, ಸೂಪರ್ ಆಗಿ ಹೇಳ್ದೆ. ಈ ರೈನಿ ಸೀಸನ್ ಅಲ್ಲಿ ಹಾಟ್ ಸ್ಪೈಸಿ ಫುಡ್ ಅನ್ನ ಹೈವೇ ಮೇಲೆ ಹೋಗುವವರು ಲೊಟ್ಟೆ ಹಾಕೊಂಡು ತಿಂತಾರೆ. ನಾನು ಫೋಟೋಸ್ ವಿಡಿಯೋದಿಂದ ಆನ್ಲೈನ್ ನಲ್ಲಿ ನಮ್ಮ ಧಾಬಾವನ್ನು ಧೂಮ್ ಧಾಮ್ ಮಾಡ್ತೀನಿ. 2 ವಾರದ ನಂತರ ಹೈವೇ ಧಾಬಾ ಫುಲ್ ಆಗಿ ರೆಡಿಯಾಗಿ ಬಿಡುತ್ತದೆ. ಧಾಬಾ ಬಹಳ ಅಂದವಾಗಿ ಅಂಜಲಿ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ನಿಂದ ಹೈವೇ ಮೇಲೆ ಹೋಗುವವರಿಗೆ, ಟ್ರಾವೆಲರ್ಸ್ಗೆ ಈ ಧಾಬಾದ ಬಗ್ಗೆ ಬೇಗನೆ ತಿಳಿಯುತ್ತದೆ. ಅನಾಮಿಕಾ
ಸ್ಪೆಷಲ್ ಹೈವೇ ಸ್ಪೈಸಿ ಚಿಕನ್ ಕರ್ರಿ, ಮಳೆಗಾಲದ ಗರಂ ರೋಟಿ, ಅವನಿ ಸ್ಪೆಷಲ್ ಹಾಟ್ ಬಿರಿಯಾನಿ ಮಾಡುತ್ತಾರೆ. ಅಂಜಲಿ ಫೋನ್ ಅಲ್ಲಿ ಲೈವ್ ವಿಡಿಯೋ ತೆಗೆಯುತ್ತಾ, ಹಲೋ ಟ್ರಾವೆಲರ್ಸ್, ವೆಲ್ಕಮ್ ಟು ನಮ್ಮ ಹೈವೇ ಧಾಬಾ. ಹೊರಗಡೆ ಹೆವಿ ರೈನ್ ಬೀಳ್ತಾ ಇದೆ, ಮತ್ತೆ ಇಂತಹ ಟೈಮಲ್ಲಿ ಹಾಟ್ ಸ್ಪೈಸಿ ಚಿಕನ್ ಕರ್ರಿ, ಬಟರ್ ರೋಟಿ ತಿನ್ಬೇಕು ಅಂತಂದ್ರೆ ಬೇಗ ಇಲ್ಲಿ ಸ್ಟಾರ್ಟ್ ಆಗಿ. 100% ನ್ಯಾಚುರಲ್ ಹೋಮ್ ಮೇಡ್ ರೆಸಿಪಿ. ಲೊಕೇಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇದೆ ಗಾಯ್ಸ್. ಅಮ್ಮ, ತುಂಬಾ ಹಸಿವಾಗ್ತಿದೆ, ಬಿಸಿಯಾಗಿ ಚಿಕನ್ ಕರಿ ರೋಟಿ ಇದೆಯಾ? ಇದೆ ಸರ್, ನೀವು ಕೂತ್ಕೊಳ್ಳಿ. ಕ್ಲೀನ್ ಪ್ಲೇಟ್ ಅಲ್ಲಿ ಬಿಸಿ ಬಿಸಿಯಾಗಿ ಚಿಕನ್ ಕರಿ ವಿತ್ ರೋಟಿ ಕೊಡ್ತೀನಿ. ಅನಾಮಿಕಾ ಅವನಿಗೆ ಬಡಿಸುತ್ತಾಳೆ. ಅವನು ಒಂದು ಚೂರು ತಿನ್ಬಿಟ್ಟು, ಅಬ್ಬಾ ಏನ್ ರುಚಿ ತಾಯಿ, ಹೋಮ್ ಮೇಡ್ ಸ್ಪೈಸಿ ಸ್ಮೆಲ್ ಬರ್ತಾ ಇದೆ ಅಡಿಗೆಯಲ್ಲಿ, ತಿಂತಾ ಇದ್ರೆ ಮನಸ್ಸಿಗೆ ಸ್ವರ್ಗದ ಆಗಿದೆ. ಈ ರೈನಿ ವೆದರ್ಗೆ ಈ ಸ್ಪೈಸಿ ಚಿಕನ್ ಕರಿ ಪರ್ಫೆಕ್ಟ್ ಕಾಂಬಿನೇಷನ್. ಆ ದಾಬಾದ ರುಚಿಯಿಂದ ಹೈವೇಯಲ್ಲಿ ಹೋಗುವವರು, ಟ್ರಕ್ ಡ್ರೈವರ್ಗಳು, ಟ್ರಾವೆಲರ್ಗಳು ಎಲ್ಲರೂ ಕಾರನ್ನು ನಿಲ್ಲಿಸಿ ಆ ದಾಬಾದಲ್ಲಿ ಬರಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಹೈವೇ ದಾಬಾ ಬಹಳ ದೊಡ್ಡ ಸಕ್ಸಸ್ ಆಗುತ್ತದೆ. ದಿನವೂ ಮಿನಿಮಮ್ 1000 ಪ್ಲೇಟ್ ಬಿರಿಯಾನಿ, ರೋಟಿಗಳು ಸೇಲ್ ಆಗ್ತಾ ಇರುತ್ತೆ. ಒಂದು ದಿನ ಸಾಯಂಕಾಲದ ವೇಳೆ ಧಾಬಾದಲ್ಲಿ ವಿಪರೀತವಾಗಿ ಜನರಿರುತ್ತಾರೆ. ಶಾರದಾ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಇರ್ತಾಳೆ. ಅನಾಮಿಕಾ, ಶಾರದಾ, ಅವನಿ, ಅಂಜಲಿಯರು ಧಾಬಾದಲ್ಲಿ ಸರ್ವಿಂಗ್ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ. ಏನು ಅಂದ್ರೆ, ನಮ್ಮ 3 ಸೊಸೆಯರಿಂದ ಈ ಹೈವೇ ಮೇಲೆ ಜಾತ್ರೆ ಹಾಗೆ ನಮ್ಮ ವ್ಯಾಪಾರ ಸಾಗ್ತಾ ಇದೆ. ನಿಜಾನೇ ಶಾರದಾ, ಆದ್ರೆ ನೀನು ಅನಾಮಿಕಾ ಜೊತೆ ವಿಷಯ ಮಾತಾಡ್ಬೇಕು. ಅಮ್ಮ ಅನಾಮಿಕಾ, ಇಲ್ಲಿ ಬಾ ತಾಯಿ. ಹೇಳಿ ಮಾವಯ್ಯ, ಏನಾದ್ರು ಪ್ರಾಬ್ಲಮ್ಮಾ? ಅದೇನು ಇಲ್ಲಮ್ಮ, ನನಗೊಂದು ಆಲೋಚನೆ ಬಂದಿದೆ. ಈ ಹೈವೇ ಧಾಬಾಕ್ಕೆ ಬರುವವರು ತಮ್ಮ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಿಚ್ ಫ್ಯಾಮಿಲಿ ಕೂಡ ಇಲ್ಲೇ ಕಾರ್ ನಿಲ್ಸಿ ತಿಂತಾ ಇದ್ದಾರೆ. ಮತ್ತೆ ಅವರಿಗೆ ಫುಡ್ ತಿಂದ ನಂತರ ಶಾಪಿಂಗ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ಟಾಲ್ ಬಟ್ಟೆಗಳಿಗೆ ಇಟ್ರೆ ಹೇಗಿರುತ್ತೆ ಅಂತೀಯಾ? ಮಾವಯ್ಯ, ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ. ನಮ್ಮ ವಸ್ತ್ರದ ವ್ಯಾಪಾರಕ್ಕಾಗಿ ಈ ಧಾಬಾ ಪಕ್ಕದಲ್ಲಿ ಒಂದು ಗಾರ್ಮೆಂಟ್ ಸ್ಟಾಲ್ ಓಪನ್ ಮಾಡೋಣ. ವಾವ್, ಧಾಬಾ ಪಕ್ಕದಲ್ಲಿ ಗಾರ್ಮೆಂಟ್ ಸ್ಟಾಲ್, ಅಕ್ಕ ಸೂಪರ್ ಐಡಿಯಾ. ಟ್ರಾವೆಲ್ ಮಾಡ್ತಾ ಇರುವ ಹುಡುಗಿಯರು, ಫ್ಯಾಮಿಲೀಸ್ ಕೂಡ ತಿಂದ ಮೇಲೆ ಸೀರೆ ನೋಡ್ತಾರೆ. ಆ ಕಡೆ ವಸ್ತ್ರ ವ್ಯಾಪಾರ ಕೂಡ ಸೂಪರ್ ಆಗಿ ರನ್ ಆಗುತ್ತೆ. ಹೌದು ಅಕ್ಕ, ಫುಡ್ ತಿಂದ ಮೇಲೆ ಲೇಡೀಸ್ ಎಲ್ಲರೂ ತಮ್ಮ ಹಸ್ಬೆಂಡ್ಸ್ ಜೊತೆ ಸೀರೆ ಕೊಂಡ್ಕೋತಾರೆ. ಅಷ್ಟರಲ್ಲಿ ರಮೇಶ್, ಸುರೇಶ್, ಅರುಣ್ ತಮ್ಮ ಹೆಂಡತಿಯರ ಧಾಬಾ ಹೇಗೆ ನಡೆಯುತ್ತೋ ನೋಡಲಿಕ್ಕೆ ಅಲ್ಲಿಗೆ ಬರ್ತಾರೆ. ಅನಾಮಿಕಾ, ನಿನ್ನ ಪ್ಲಾನ್ ನಾವು ಕೇಳಿದ್ವಿ. ನಮ್ಮ ಶಾಪ್ ಅಲ್ಲಿರುವ ಸ್ಟಾಕ್ಸ್, ಡಿಸೈನರ್ ಸ್ಯಾರೀಸ್ ಇಂದ ಇಲ್ಲಿ ಒಂದು ಸ್ಮಾಲ್ ಅಂದವಾದ ಔಟ್ಲೆಟ್ ಡೋರ್ ಹತ್ರ ಇಡೋಣ. ಫ್ಯಾಮಿಲೀಸ್ ತಿನ್ನಕ್ಕೆ ಬಂದುವಾಗ ಡೈರೆಕ್ಟ್ ಆಗಿ ಅವರ ವ್ಯೂ ಸ್ಯಾರೀಸ್ ಮೇಲೆ ಬೀಳುತ್ತೆ. ಎಲ್ಲರೂ ಸ್ಯಾರಿ ಸ್ಟೈಲ್ಗೆ ಓಕೆ ಅನ್ಕೋತಾರೆ. ಕೆಲವು ದಿನಕ್ಕೆ ಹೈವೇ ಧಾಬಾದ ಪಕ್ಕದಲ್ಲೇ ಸ್ಯಾರಿ ಔಟ್ಲೆಟ್ ಕೂಡ ಓಪನ್ ಮಾಡುತ್ತಾರೆ. ಆದರೆ ಬಹಳ ಅಂದವಾಗಿ ಲೈಟ್ ಇಂದ ಡೆಕೋರೇಟ್ ಮಾಡುತ್ತಾರೆ. ಅಂದುಕೊಳ್ಳದ ವಿಧದಿಂದ ಆ ಹೈಬ್ರಿಡ್ ಮಾಡೆಲ್ ಬಿಸ್ನೆಸ್ ಹಿಟ್ ಆಗುತ್ತದೆ. ಹೈವೇ ಮೇಲೆ ಫುಡ್ ತಿನ್ನಲಿಕ್ಕೆ ಬಂದು ನಿಂತ ಫ್ಯಾಮಿಲಿಗಳು ರೇಷ್ಮೆ ಸೀರೆಗಳು, ಗಾರ್ಮೆಂಟ್ಸ್ ನೋಡಿ ಹೆವಿಯಾಗಿ ಶಾಪಿಂಗ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹೋಮ್ ಮೇಡ್ ಫುಡ್, ಬ್ಯೂಟಿಫುಲ್ ಸ್ಯಾರೀಸ್ ಒಂದೇ ಸ್ಥಳದಲ್ಲಿ ಸಿಗುತ್ತಾ ಇದ್ದಿದ್ದರಿಂದ ರಿಚ್ ಫ್ಯಾಮಿಲೀಸ್ ಎಲ್ಲರೂ ಕಾರನ್ನ ಡೈರೆಕ್ಟ್ ಆಗಿ ಪ್ರಸಾದ್ ಅವರ ಡಾಬಾ ಹತ್ರವೇ ನಿಲ್ಲಿಸ್ತಾರೆ. ಮೇಡಮ್, ನಿಮ್ಮ ಡಾಬಾದಲ್ಲಿ ಬಿರಿಯಾನಿ ತಿನ್ನೋದಕ್ಕೆ ಬಂದೆ ಹೊರತು ಈ ಸ್ಯಾರಿ ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಬಹಳ ಯೂನಿಕ್ ಆಗಿದೆ. ಈ ರೇಷ್ಮೆ ಸೀರೆ ಪ್ರೈಸ್ ಎಷ್ಟು ರೀ? ಕೇವಲ 5,000ನೇ ಮೇಡಮ್. ಇದು ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಪ್ರೈಸ್ ಮೇಡಮ್. ಸ್ವಚ್ಛವಾದ ವೀವಿಂಗ್ ಡಿಸೈನಿಂಗ್ ಸ್ಯಾರೀಸ್ ಮೇಡಮ್. ಇದು ಬಹಳ ಬ್ಯೂಟಿಫುಲ್ ಆಗಿದೆ. ನಾನು 3 ಸ್ಯಾರೀಸ್ ತಗೋತೀನಿ. ಹಾಗೆ ನಿಮ್ಮ ಡಾಬಾದಲ್ಲಿ ಫುಡ್ ಅಂತೂ ಬಹಳ ಟೇಸ್ಟಿ ಆಗಿದೆ ರೀ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಸಪೋರ್ಟ್ ಹೀಗೆ ಇರ್ಬೇಕು. ಹೀಗಿರುವಾಗ ಒಂದು ದಿನ ರಾತ್ರಿ ಪ್ರಸಾದ್ ಕುಟುಂಬವೆಲ್ಲ, ಅಕ್ಕ, ನಾನು ಮೊದಲಲ್ಲಿ ಮನೆಯಲ್ಲಿ ಸೀರೆಗಳನ್ನು ನೋಡಿ ಬೇಸರ ಪಡ್ತಾ ಇದ್ದೆ. ಆದ್ರೆ ಈ ದಿನ ಈ ಹೈವೇ ಮೇಲೆ ಈ ಧಾಬಾ, ಈ ಸ್ಯಾರಿ ಸ್ಟಾಲ್ ಸಕ್ಸಸ್ ನೋಡ್ತಾ ಇದ್ರೆ ನನಗೆ ನಿಜವಾಗಿ ಆನಂದವಾಗ್ತಿದೆ ಅಕ್ಕ. ನಿನ್ನ ಆಲೋಚನೆ ನಮ್ಮೆಲ್ಲರ ಜೀವನವನ್ನು ಬದಲಾಯಿಸ್ತು ಅಕ್ಕ. ಹೌದು ಅಕ್ಕ, ಹೋಮ್ ಮೇಡ್ ಫುಡ್ ಹಾಗೆ ವಸ್ತ್ರದ ವ್ಯಾಪಾರ ಒಂದೇ ಕಡೆ ಹಿಟ್ ಆಗೋದು ನಿನ್ನ ಕ್ರಿಯೇಟಿವ್ ಮೈಂಡಿನ ಪುಣ್ಯನೇ. ನಾವು ಒಗ್ಗಟ್ಟಾಗಿದ್ರೆ ಇಂತಹ ಬಿಸ್ನೆಸ್ ಗಳು ಎಷ್ಟೋ ಸಕ್ಸಸ್ ಆಗುತ್ತೆ. ಮಾವಯ್ಯನ ದೃಢ ಸಂಕಲ್ಪ, ನಿಮ್ಮೆಲ್ಲರ ಹೆಲ್ಪ್ ನಿಂದ ಈ ದಿನ ನಮ್ಮ ಹೈವೇ ಧಾಬಾ ಎಲ್ಲರಿಗೂ ಫ್ಯಾಬ್ರಿಕ್ ಪ್ಲೇಸ್ ಆಗಿಬಿಟ್ಟಿದೆ. ಅಮ್ಮ ಅನಾಮಿಕಾ ತಾಯಿ, ನಾನು ಈ ಧಾಬಾ ಕೊಂಡಾಗ ಇದರಿಂದ ಏನ್ ಮಾಡ್ತೀನೋ ಅಂತ ಅನ್ಸಿತ್ತು. ಆದ್ರೆ ನೀನು ನನ್ನ ಆಸೆಗೆ, ನನ್ನ ಕುಟುಂಬಕ್ಕೆ ಮಳೆಗಾಲದಲ್ಲಿ ಕೂಡ ತಣ್ಣನೆಯ ಬೆಳದಿಂಗಳು ತಂದೆ ತಾಯಿ. ನನ್ನ ಸೊಸೆಯರು 3 ಲಕ್ಷ್ಮೀದೇವಿನೇ ರೀ. ಹೌದಪ್ಪ, ಅನಾಮಿಕಾ ಹೈವೇ ಡಾಬಾ ಹಿಟ್ ಮಾಡಿ ವಸ್ತ್ರ ವ್ಯಾಪಾರ ಕೂಡ ಧೂಮ್ ಧಾಮ್ ಆಗಿ ಬದಲಾಯಿಸಿದ್ಲು. ಎಸ್, ಈ ಮಳೆಗಾಲದಲ್ಲಿ ನಮ್ಮ ಹೈವೇ ಧಾಬಾ ಸ್ಯಾರೀಸ್ ಬಹಳ ದೊಡ್ಡ ಸಕ್ಸಸ್. ಹಾಗೆ ಕ್ಲೋಸ್ಡ್ ಆಗಿರುವ ಧಾಬಾ ಅನಾಮಿಕಳ ಬುದ್ಧಿವಂತಿಕೆಯಿಂದ ಸಕ್ಸಸ್ಫುಲ್ ಹೈವೇ ವ್ಯಾಪಾರವಾಗಿ ಬದಲಾಗುತ್ತದೆ. ಕುಟುಂಬದ ಬಂಧ, ವಸ್ತ್ರದ ವ್ಯಾಪಾರ ಇನ್ನೂ ಬಲಪಡುತ್ತದೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.